ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಾಟರ್ಡೇ ನಾನು ಬೆಳಗ್ಗೆನೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದು ಆ್ಯಪಲ್ ಸೈಡರ್ ವಿನೆಗರ್ ವಾಟರು. ಸೊ ಬೆಳಗ್ಗೆ ಎದ್ದುಬಿಟ್ಟು ಫಸ್ಟ್ ಅದೇ ಕುಡಿಯೋದಲ್ವಾ, ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಇವಾಗ ಆ್ಯಪಲ್ ಸೈಡರ್ ವಿನೆಗರ್ ವಾಟರ್ನ ಕುಡಿತಾ ಇದ್ದೀನಿ. ಇವತ್ತು ವಿಡಿಯೋ ಸ್ಪೆಷಲ್ ಏನಂತ ಅಂದರೆ, ಜಸ್ಟ್ ನಾರ್ಮಲ್ ಆಗಿ ನಾನು ಇವಾಗ ವರ್ಕೌಟ್ ಎಲ್ಲ ಮಾಡ್ತಾ ಇದ್ದೀನಿ. ಅದಾದಮೇಲೆ ನನ್ನ ವಿಡಿಯೋದಲ್ಲಿ ನಾನು ಕುಕಿಂಗ್ ವಿಡಿಯೋನ ತೋರಿಸೇ ಇಲ್ಲ ಅಂತ ಅಂದರೆ, ಒಂದು ರೆಸಿಪಿನೂ ನಾನು ತೋರಿಸಿಲ್ಲ ಅಂತಂದರೆ ನಂಗೆ ಸಮಾಧಾನ ಆಗೋದೇ ಇಲ್ಲ. ಸೊ ಅದಕ್ಕೆ ಆಬ್ವಿಯಸ್ಲಿ ನನ್ನ ಒಂದು ವಿಡಿಯೋದಲ್ಲಿ ಕುಕಿಂಗ್ ಇದ್ದೇ ಇರುತ್ತೆ. ಸೊ ಇವತ್ತು ನಾನು ಒಂದೆರಡು ರೆಸಿಪಿನ ಪ್ಲ್ಯಾನ್ ಮಾಡಿದ್ದೀನಿ. ನೆನ್ನೆ ಕೂಡ ನಾನು ದೋಸೆಗೆ ಮಲ್ಟಿಗ್ರೇನ್ ಎಲ್ಲ ಕಾಳುಗಳನ್ನು ಹಾಕಿಬಿಟ್ಟು ದೋಸೆಗೆ ನೆನೆಸಿ ರಾತ್ರಿನೇ ಹಿಟ್ಟನ್ನ ಕೂಡ ರುಬ್ಬಿಟ್ಟಿದ್ದೀನಿ. ಅದನ್ನ ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ, ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ. ಸೊ ಇದು ಎರಡೂ ರೆಸಿಪಿನ ನಿಮ್ಮ ಜೊತೆಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಟೈಮ್ ನೋಡ್ಬೋದು, ಏನಪ್ಪ ಇವಾಗ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ತಾ ಇರ್ಬೋದು, ಯಾಕಂದರೆ ಇವತ್ತು ಸ್ಯಾಟರ್ಡೇ. ಸೊ ಅದಕ್ಕೆ ಲೇಟಾಗಿ ಎದ್ದಿದ್ದೀನಿ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ಮಧ್ಯದಲ್ಲಿ ನಾನು ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನನ್ನ ಪೀರಿಯಡ್ಸ್ ಇತ್ತು. ಸೊ ಅದಾದಮೇಲೆ ಒಂದು ಪೀರಿಯಡ್ಸ್ ಆದಮೇಲೆ ಮತ್ತೆ ಕಮ್ ಬ್ಯಾಕ್ ಟು ರೊಟೀನ್ ಅಂತ ಅಂದರೆ ವರ್ಕೌಟ್ ಮಾಡೋಕ್ಕೆ ಸ್ವಲ್ಪ ಒಂಚೂರು ಆ ಕಡೆ ಈ ಕಡೆ ಆಗುತ್ತೆ. ಸಮ್ಟೈಮ್ಸ್ ನಾನು ಮಾಡಿಬಿಡ್ತೀನಿ, ಸಮ್ಟೈಮ್ಸ್ ಈ ಥರ ಆಗುತ್ತೆ. ಸೊ ಹಾಗಾಗಿ ನಾನು ಮಾಡೇ ಇಲ್ಲ. ಸೊ ಇವತ್ತು ವರ್ಕೌಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೇ ಬೆಳಗ್ಗೆ. ಸೊ ಹಾಗಾಗಿ ನೆನ್ನೆ ನೈಟು ಮಲಗಿದ್ದು ಲೇಟ್ ಆಯಿತು. ನಾನು ರಣಧೀರ್ ಮೂವಿ ನೋಡ್ಕೊತ, ಫ್ರೈಡೇ ಅಲ್ವಾ, ಸೊ ಅದಕ್ಕೆ ಮೂವಿ ನೋಡ್ಕೊತ ಮಲಗಿದ್ದು ಲೇಟ್ ಆಯಿತು. ಸೊ ಹಾಗಾಗಿ ಲೇಟಾಗಿ ಎದ್ದಿದ್ದೀನಿ. ನಿದ್ದೆನೂ ಇಂಪಾರ್ಟೆಂಟ್, ನಿದ್ದೆನೂ ಚೆನ್ನಾಗಿ ಆಗಬೇಕು. ಸೊ ಹಾಗಾಗಿ ಎಸ್, ನಾನು ಲೇಟಾಗಿ ಎದ್ದೆ. ಹಾಗಾಗಿ ಎದ್ದಿದ ತಕ್ಷಣವೇ ಫ್ರೆಶ್ ಅಪ್ ಆಗಿಬಿಟ್ಟು ಬಿಸಿನೀರೆಲ್ಲ ಮಾಡಿಕೊಂಡು ಕುಡಿದೆ. ಇವಾಗ ಇದು ಬ್ಲ್ಯಾಕ್ ಕಾಫಿನ ಕುಡಿದ್ಬಿಟ್ಟು ವರ್ಕೌಟ್ ಸ್ಟಾರ್ಟ್ ಮಾಡಿಬಿಡ್ತೀನಿ, ಯಾಕಂದರೆ ಟೈಮ್ ಆಗುತ್ತೆ. ಇವತ್ತು ಎಷ್ಟೊಂದು ವೀಡಿಯೋಗಳನ್ನ ಇದೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡೋದಿದೆ. ರಣಧೀರ್ ಕೂಡ ಮಧ್ಯಾಹ್ನ ಬರ್ತಾರೆ. ಅವ್ರು ಕ್ರಿಕೆಟ್ ಪ್ರಾಕ್ಟೀಸಿಗೆ ಹೋಗಿದ್ದಾರೆ. ಇವತ್ತು ಸ್ಯಾಟರ್ಡೇ, ಸೊ ಬೆಳಗ್ಗೆನೇ ಎದ್ಬಿಟ್ಟು ಹೋದ್ರು. ಅವ್ರು ಕ್ರಿಕೆಟ್ ಪ್ರಾಕ್ಟೀಸಿಗೆ ಹೋಗಿದ್ದಾರೆ. ಅವ್ರು ಬರೋ ಅಷ್ಟೊತ್ತಿಗೆ ಅಡುಗೆ ಆಗಬೇಕು. ಓಕೆ ಫ್ರೆಂಡ್ಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಚಾನಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ನಿಮಗೆ ಏನಾದರೂ ಚೆನ್ನಾಗಿ ಅನ್ನಿಸ್ತಾ ಇದೆ ಅಂತ ಅಂದ್ರೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಇಲ್ಲ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ಕೇಳಬಹುದು ಕಾಮೆಂಟ್ ಮಾಡಿ. ಇದು ನಾನು ನೆನ್ನೆ ವಿಡಿಯೋನ ಶೂಟ್ ಮಾಡ್ಕೊಂಡಿರೋದು. ದೋಸೆಗೆಲ್ಲ ನೆನೆಸ್ಬೇಕಾದ್ರೆ ಕಾಳುಗಳನ್ನು ಅಕ್ಕಿನೆಲ್ಲ ನೆನೆಸಿಡ್ಬೇಕಾದ್ರೆ ಮಧ್ಯಾಹ್ನ ನಾನು ಶೂಟ್ ಮಾಡ್ಕೊಂಡಿರೋದು. ನಾನಿಲ್ಲಿ ಏನೇನು ನೆನೆಸ್ತಾ ಇದ್ದೀನಿ ಅಂತ ಅಂದರೆ, ಹಲಸಂದಿ ಕಾಳು, ಹುರುಳಿ ಕಾಳು, ಹೆಸರು ಕಾಳು, ಮೊಳಕೆ ಕಾಳು ಮತ್ತು ಕಡಲೆಕಾಳನ್ನು ಇದೆಲ್ಲದು ಸೇರಿಸಿದ್ರೆ 1 ಲೋಟ ಆಗುತ್ತೆ. ಒಂದೊಂದನ್ನು ನಾನು ಇಷ್ಟಿಷ್ಟೇ ಅಂತ ತೊಗೊಂಡಿಲ್ಲ, ಒಂದು ಕಾಳನ್ನು ಇಷ್ಟಿಷ್ಟೇ ಮೆಜರ್ಮೆಂಟ್ ಅಂತ ತೊಗೊಂಡಿಲ್ಲ. ಅದಿಷ್ಟು ಕಾಳುಗಳು ಸೇರಿಬಿಟ್ಟು 1 ಗ್ಲಾಸ್, ಈ ಥರ 1 ಕಪ್ ಆಗಬೇಕು ಅಷ್ಟು ತೊಗೊಂಡಿದ್ದೀನಿ. ಅದಾದಮೇಲೆ 2 ಕಪ್ಪು ರೈಸ್ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಮೆಂತೆ ಕಾಳನ್ನು ಹಾಕ್ತಾ ಇದ್ದೀನಿ. 3 ಟೇಬಲ್ ಸ್ಪೂನ್ ಅಷ್ಟು ಚನ್ನಾ ದಾಲ್ನ ತೊಗೊಂಡಿದ್ದೀನಿ, ಅಂದರೆ ಕಡಲೆಬೇಳೆನ ತೊಗೊಂಡಿದ್ದೀನಿ. ಅದಾದಮೇಲೆ ಉದ್ದಿನಬೇಳೆ ಹಾಕಬೇಕಾದ್ರೆ ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ. ಉದ್ದಿನಬೇಳೆನ ನಾನು ಒಂದು ಅರ್ಧ ಕಪ್ ಅಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಲಾಸ್ಟ್ ಟೈಮ್ ಒಂದ್ಸಲಿ ತೋರಿಸಿದ್ದೆ, ನಾನಿದು ಜೋಳದಿಂದ ಮಾಡಿರೋಂತಹ ಅವಲಕ್ಕಿ. ಅದು ನನಗೆ ಕ್ಲೀನಾಗಿ ನೆನಪಾಗ್ತಾ ಇಲ್ಲ ಅದು ಏನಂತ. ಆ ಅವಲಕ್ಕಿನ ನಾನು ಇದಕ್ಕೆ ನೆನೆಸ್ತಾ ಇದ್ದೀನಿ. 5 ಸ್ಪೂನ್ ಅಷ್ಟು ಅವಲಕ್ಕಿನ ನೆನೆಸಿಡ್ತಾ ಇದ್ದೀನಿ. ನೀವು ನಾರ್ಮಲ್ ಆಗಿರೋ ಅವಲಕ್ಕಿ ಹಾಕ್ತೀರಾ, ತೆಳ್ಳಗಿರೋ ಅವಲಕ್ಕಿ ಅಂದರೆ ಅವಾಗೇ ಜಸ್ಟ್ ನೆನೆಸ್ಬಿಟ್ಟು ಒಂದು 5 ನಿಮಿಷ ಹಾಕ್ಬೋದು. ಇದು ತುಂಬ ಹೊತ್ತು ಬೇಕಾಗುತ್ತೆ ನೆನೆಯೋಕ್ಕೆ, ಅದಕ್ಕೆ ನಾನು ಬೆಳಗ್ಗೆನೇ ನೆನೆಸಿಡ್ತಾ ಇದ್ದೀನಿ. ಇವಾಗ ಟೈಮ್ ಒಂದು 9:30 ಆಗಿದೆ ರಾತ್ರಿ. ಸೊ ನಾನು ಇವಾಗ ಎಲ್ಲದನ್ನು ಮಿಕ್ಸಿ ಮಾಡೋಕ್ಕೆ ಬಂದಿದ್ದೀನಿ. ಅಕ್ಕಿ ಎಲ್ಲ ನೆಂದಿತ್ತು. ಸೊ ಇವಾಗ ನಾನು ಸ್ವಲ್ಪ ಅಕ್ಕಿ ಹಾಕ್ಕೊಂಡ್ಬಿಟ್ಟು ಅದೇ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊತೀನಿ. ಅದಾದಮೇಲೆ ಮತ್ತೆ ಅವಲಕ್ಕಿ ಹಾಕ್ಕೊಂಡು ಅಕ್ಕಿ ಹಾಕ್ಕೊಂಡು ಒಂದು 2-3 ರೌಂಡಿಗೆ ನಂದೆಲ್ಲ ನೆನೆಸಿರೋದು ಆಯಿತು. ಆಮೇಲೆ ನಾನು ನಿಮಗೆ ಹಳೆ ವಿಡಿಯೋದಲ್ಲೆಲ್ಲ ಹೇಳಿದ್ದೆ, ನಾರ್ಮಲ್ ಆಗಿ ನಾವೆಲ್ಲ ಹೊರಗಡೆ ಇಡ್ತೀವಲ್ವ, ಅದೇ ಥರ ಹಿಟ್ಟಿಟ್ಟರೆ ಇಲ್ಲಿ ಫರ್ಮೆಂಟ್ ಆಗೋದಿಲ್ಲ. ಸೊ ಹಾಗಾಗಿ ನಾನು ಓವನಲ್ಲಿ ಇಡ್ತೀನಿ. ಕೆಳಗೆ ಲೈಟ್ ಆನ್ ಮಾಡಿಬಿಟ್ಟು ಓವನ್ ಇದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಓವನಲ್ಲಿ ಇಟ್ಟರೆ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ಸೊ ನಾನಿವಾಗ ಓವನಲ್ಲಿ ಇಟ್ಟಿದ್ದೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ನಾನು ವರ್ಕೌಟಿಗೆಲ್ಲ ಇವಾಗ ವಿಡಿಯೋ ಎಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಂಡ್ವಲ್ಲ, ಆಗಿದ ತಕ್ಷಣವೇ ಮತ್ತೆ ಹುಳಿ ಆಗಿಬಿಡತ್ತೆ ತುಂಬೋದು ಬಿಟ್ಟರೆ ಅಂತ ಬಂದುಬಿಟ್ಟು ತೆಗೆದು ನೋಡ್ತಾ ಇದ್ದೀನಿ. ಏನಂತ ಅಂದರೆ ಎಲ್ಲ ಫರ್ಮೆಂಟ್ ಆಗಿ ಹೊರಗಡೆ ಬಂದು ಚೆಲ್ಬಿಟ್ಟಿತ್ತು. ಸೊ ಮತ್ತೆ ಅದು ಒಂದು ಕೆಲಸ, ಓವನಲ್ಲೆಲ್ಲ ಚಲಿರೋ ಸ್ಮೆಲ್ ಬಂದುಬಿಡತ್ತಲ್ಲ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಎಲ್ಲದನ್ನು ಮಿಕ್ಸ್ ಮಾಡಿ ಒಂದು ಬಾಕ್ಸಿಗೆ ತೆಗೆದಿಡ್ತಾ ಇದ್ದೀನಿ.
ನಮ್ಮನೇಲೆಲ್ಲ ಏನಂತ ಅಂದರೆ ಈ ಥರ ಅಕ್ಕಿನ ರಾತ್ರಿ ರುಬ್ತೀವಲ್ವ, ಅದ್ರ ಜೊತೆಗೆ ಅವಲಕ್ಕಿನೂ ರುಬ್ಬಿಟ್ಟು ಜೊತೆಗೆ ಅನ್ನ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಹಾಕಿಬಿಟ್ಟು ರುಬ್ತಾ ಇದ್ರು. ನಾನಿಲ್ಲಿ ಅನ್ನ ಎಲ್ಲ ಮಾಡ್ಕೊಂಡ್ಬಿಟ್ಟು ರುಬ್ಬಿ ಹಾಕ್ತಾ ಇಲ್ಲ, ಜಸ್ಟ್ ಅವಲಕ್ಕಿ ಮತ್ತು ನಾನು ಏನು ನೆನೆಸಿಟ್ಟಿರ್ತೀನಲ್ಲ ಅಷ್ಟೇ ರುಬ್ತೀನಿ. ನನಗೇನು ಡಿಫ್ರೆನ್ಸ್ ಅಂತ ಅನ್ನಿಸ್ತಾ ಇಲ್ಲ, ತುಂಬ ಚೆನ್ನಾಗೇ ಬರುತ್ತೆ ದೋಸೆ. ಆಮೇಲೆ ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ಒಂದು 4-5 ದಿವಸ ತನಕನೂ ನಾವು ಯೂಸ್ ಮಾಡ್ಬೋದು, ಸಮ್ಟೈಮ್ಸ್ 1 ವೀಕ್ ತನಕನೂ ಬರುತ್ತೆ. ಉಪ್ಪೇನು ಹಾಕಿಲ್ಲ ಅಂತಂದರೆ ಕೆಲವೊಬ್ರು ಉಪ್ಪು ಹಾಕಿ ಕೂಡ ಇಡ್ತಾರೆ, ನಂಗೆ ಗೊತ್ತಿಲ್ಲ, ಉಪ್ಪು ಹಾಕಿದ್ರೆ ಹುಳಿ ಬರುತ್ತೆ ಅಂತಲೂ ಕೂಡ ಹೇಳ್ತಾರೆ. ನಾನು ಯಾವತ್ತೂ ಉಪ್ಪು ಹಾಕಿ ಟ್ರೈ ಮಾಡಿಲ್ಲ, ಜಸ್ಟ್ ಹಾಗೆ ತೆಗ್ದಿಡ್ತೀನಿ. ಬೇಕಾದಾಗ ನಾನು ಇನ್ನೊಂದು ಬೌಲ್ ತೊಗೊಂಡ್ಬಿಟ್ಟು ಅದಕ್ಕೆ ಹಿಟ್ಟನ್ನು ಹಾಕಿಬಿಟ್ಟು ಉಪ್ಪನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ದೋಸೆ ಮಾಡ್ಕೊತೀನಿ. ನಾನಿವತ್ತು ನಿಮ್ಮ ಜೊತೆಗೆ ಒಂದು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ, ಚನ್ನ ದಾಲ್ ಫ್ರೈ ರೆಸಿಪಿನ. ಸೊ ಅದಕ್ಕೆ ನಮಗೆ ಕಡಲೆಬೇಳೆ ಬೇಕಾಗತ್ತೆ. ಅದನ್ನು ನಾನಿವಾಗ 1.5 ಕಪ್ಪಷ್ಟು, ಅರ್ಧ ಕಪ್ ಇದು ಒಂದು ದೊಡ್ಡ ಲೋಟ ಇರುತ್ತಲ್ಲ ಅದರಲ್ಲಿ ಅರ್ಧ ಲೋಟ ಮೆಜರ್ಮೆಂಟಲ್ಲಿ ನಾನು 3/4 ಲೋಟದಷ್ಟು ಚನ್ನ ದಾಲ್ನ ತೊಗೊಂಡಿದ್ದೀನಿ. ನನಗಿಲ್ಲಿ ಇದು ಅರ್ಧ ಕಪ್ ಇರೋದ್ರಿಂದ ನಾನು 1.5 ಕಪ್ ತೊಗೊಂಡಿದ್ದೀನಿ. ನೀವು ಒಂದು ಲೋಟದಲ್ಲಿ ತೊಗೊತೀರಾ ಅಂತಂದರೆ 3/4 ಲೋಟ ಆಗುತ್ತೆ. ಸೊ ನಾನು 3/4 ಲೋಟ ಚನ್ನ ದಾಲ್ನ ನೆನೆಸಿ ಕಡಲೆಬೇಳೆನ ನೆನೆಸಿಡ್ತಾ ಇದ್ದೀನಿ. ಅದಾದಮೇಲೆ ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಆ್ಯಪಲ್ ABC ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಆ್ಯಪಲ್, ಬೀಟ್ರೂಟ್ ಮತ್ತು ಕ್ಯಾರೆಟ್ ಜ್ಯೂಸ್ನ ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನೆಲ್ಲ ಹಾಕಿಬಿಟ್ಟು ನೀರು ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ABC ಜ್ಯೂಸ್ ರೆಡಿ ಆಗುತ್ತೆ. ತುಂಬ ದಿನ ಆಗಿತ್ತು ನಾನು ABC ಜ್ಯೂಸ್ ಮಾಡಿಕೊಂಡು. ಸೊ ಅದಕ್ಕೆ ಅದು ಒಂಥರ ಮುಂಚೆ ಎಲ್ಲ ನಾನು ಡೈಲಿ ಕುಡಿತಾ ಇದ್ದೆ. ಸೊ ಇವಾಗ ನನಗೆ ಒಂಥರ ಅದು ಇದು ತಿನ್ನೋದ್ರಿಂದ ಒಂದೇ ತಿಂದರೆ ಬೋರ್ ಆಗುತ್ತೆ ಅಂತ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ. ಮುಂಚೆ ಆಗಿದ್ದರೆ ಅದನ್ನೇ ಬ್ರೇಕ್ಫಾಸ್ಟಿಗೆ ಕುಡಿದ್ಬಿಡ್ತಿದ್ದೆ. ಅದಕ್ಕೆ ತುಂಬ ದಿನ ಆಗಿತ್ತಲ್ಲ, ಇವತ್ತು ಮಾಡ್ಕೊಳ್ಳೋಣ ಅಂತ ABC ಜ್ಯೂಸನ್ನು ಮಾಡ್ಕೊಂಡಿದ್ದೀನಿ. ಇವತ್ತು ದೋಸೆ ಜೊತೆ ಕಾಂಬಿನೇಷನ್ಗೆ ದಾಲ್ ಫ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ವಾ, ಅದ್ರ ಜೊತೆಗೆ ನಾನು ಶೇಂಗಾ ಚಟ್ನಿನೂ ಕೂಡ ಮಾಡ್ತಾ ಇದ್ದೀನಿ. ಈ ಶೇಂಗಾ ಚಟ್ನಿ ರೆಸಿಪಿನ ನನಗೆ ರಣಧೀರ್ ಹೇಳ್ಕೊಟ್ಟಿದ್ದು, ಇದು ಅವ್ರ ಸೈಡ್ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ನಿಮ್ಮ ಜೊತೆಗೂ ಕೂಡ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಏನಂತ ಅಂದರೆ ನಾವು ಕೊಬ್ಬರಿ ಚಟ್ನಿ ಮಾಡ್ತೀವಲ್ವ, ಅದರಲ್ಲಿ ನಾವು ಕೊಬ್ಬರಿ ಜಾಸ್ತಿ ಹಾಕ್ಕೊತೀವಿ, ಯಾಕಂದರೆ ಅದೇ ಮೇನ್ ಇಂಗ್ರೀಡಿಯೆಂಟ್ ಆಗಿರುತ್ತೆ ಚಟ್ನಿನ ಥಿಕ್ ಮಾಡೋದಕ್ಕೋಸ್ಕರ. ಇಲ್ಲಿ ನಾವು ಶೇಂಗಾ ಹಾಕ್ಕೊತೀವಿ, ಕೊಬ್ಬರಿ ಬದಲು ಶೇಂಗಾನೇ ಮೇನ್ ಇಂಗ್ರೀಡಿಯೆಂಟ್ ಆಗಿ ಹಾಕ್ಕೊತೀವಿ ಚಟ್ನಿನ ಥಿಕ್ ಮಾಡೋದಕ್ಕೋಸ್ಕರ. ಸೊ ನಾವು ಹಾಗಾಗಿ ನಿಮಗೆ ಎಷ್ಟು ಕ್ವಾಂಟಿಟಿಲಿ ಚಟ್ನಿ ಮಾಡ್ತೀರಾ ಅಲ್ಲ ಅಷ್ಟು ಕ್ವಾಂಟಿಟಿಲಿ ಶೇಂಗಾನ ಹಾಕ್ಕೊಳ್ಳಿ. ಅದನ್ನು ಕೂಡ ನಾನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಹುರ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಚೆನ್ನಾಗಿ ಅಂತಂದರೆ ಫುಲ್ಲು ನಾವು ತಿಂತೀವಲ್ವ ಶೇಂಗಾ ಹುರ್ಕೊಂಡು ಆ ಥರ ಅಲ್ಲ, ಒಂದು ಸ್ವಲ್ಪ ನಾರ್ಮಲ್ ಶೇಂಗಾಕ್ಕೆ ಬೇಕಾಗುವಷ್ಟು ಒಂದು 1 ನಿಮಿಷ 2 ನಿಮಿಷ ಅಷ್ಟೇ ಸಾಕು ಹುರ್ಕೊಳ್ಬೇಕು. ಅದಾದಮೇಲೆ ಒಂದು 9-10 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಖಾರ ಜಾಸ್ತಿ ಬೇಕಲ್ವ, ಸೊ ಈ ಚಟ್ನಿ ಸ್ವಲ್ಪ ಸ್ಪೈಸಿ ಆಗಿದ್ರೇ ಚೆನ್ನಾಗಿರುತ್ತೆ. ಹಂಗಾಗಿ ಒಂದು 9-10 ಹಸಿಮೆಣಸಿನ್ಕಾಯಿನ ಹುರ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಬೆಳ್ಳುಳ್ಳಿ ಒಂದು 2 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಒಂದು 3 ಪೀಸ್ ಸಣ್ಣ ಪೀಸಷ್ಟು ಶುಂಠಿನ ಕೂಡ ಹಾಕ್ಕೊಂಡು 3 ಹುರ್ಕೊಂಡು, ಅಂದರೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ 3 ಹುರ್ಕೊಂಡಾದ್ಮೇಲೆ ಶೇಂಗಾನ ಹುರ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಜಾರಿಗೆ ಮತ್ತು ನೀರು ಹಾಕ್ಕೊಂಡು ತೆಳ್ಳಗಾಗೋವರೆಗೂ ಚೆನ್ನಾಗಿ ನುಣ್ಣಗಾಗಬೇಕು, ರುಬ್ಕೊಬೇಕು. ಅದಾದಮೇಲೆ ನಾನು ಇಲ್ಲಿ ಒಗ್ಗರಣೆ ಕೊಡ್ತಾ ಇದ್ದೀನಿ. ಸಾಸಿವೆ, ಕರಿಬೇವು ಮತ್ತು ಜೀರಿಗೆ, ಒಣಮೆಣಸಿನ್ಕಾಯಿ ಎಲ್ಲದನ್ನು ಹಾಕಿ ಒಗ್ಗರಣೆ ಕೊಟ್ಟು ಅದಾದಮೇಲೆ ಅದನ್ನು ಕೂಡ ನಾನು ಆ್ಯಡ್ ಮಾಡ್ಕೊಂಡ್ಬಿಟ್ಟು, ಉಪ್ಪನ್ನ ನಾನು ರುಬ್ಬೋದಕ್ಕೆ ಹಾಕಿರಲ್ಲ, ಸೊ ಹಾಗಾಗಿ ಲಾಸ್ಟಿಗೆ ಉಪ್ಪನ್ನ ಕೂಡ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇಷ್ಟು ಮಾಡಿದ್ರೆ ಶೇಂಗಾ ಚಟ್ನಿ, ಪೀನಟ್ ಚಟ್ನಿ ರೆಡಿ ಆಗುತ್ತೆ, ತುಂಬ ಟೇಸ್ಟಿ ಆಗಿರುತ್ತೆ. ಇವಾಗ ಅದಾದಮೇಲೆ ರಣಧೀರಿಗೆ ದೋಸೆ ಮಾಡಿಕೊಡ್ತಾ ಇದ್ದೀನಿ. ನನಗೆ ದಾಲ್ ಫ್ರೈ ಮಾಡೋದು ಲೇಟ್ ಆಗುತ್ತೆ ಅಂತ ಅನ್ನಿಸ್ತು, ಯಾಕಂದರೆ ಅವ್ರು ಬೇಗನೆ ಬಂದುಬಿಟ್ರು. ಸೊ ಹಾಗಾಗಿ ಹೆಂಗೂ ಚಟ್ನಿ ರೆಡಿ ಆಗಿತ್ತಲ್ಲ, ದೋಸೆ ಮಾಡ್ಕೊಳ್ಳೋಣ, ನೈಟ್ ಬಂದುಬಿಟ್ಟು ಅವರು ದಾಲ್ ಫ್ರೈ ತಿಂತಾರೆ ಅಂತ ನಾನು ಅವರಿಗೆ ದೋಸೆ ಮಾಡಿಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಥರ ತುಪ್ಪ ಇಲ್ಲ ಅಂತಂದರೆ ಬಟರ್ ಏನಾದರೂ ಹಾಕಿ ದೋಸೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ನಮಗಿಲ್ಲಿ ಏನೂ ಸಿಗಲ್ಲ ಅಲ್ವಾ. ಬೇಕಂತಂದರೆ ಹೋಗ್ಬಿಟ್ಟು ಬೆಣ್ಣೆ ದೋಸೆ ತಿನ್ನೋಣ, ತುಪ್ಪದ ದೋಸೆ ತಿನ್ನೋಣ ಅಂದರೆ ಏನು ಹೊರಗಡೆ ಸಿಗಲ್ಲ, ಸಿಕ್ಕರೂ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ನಾನೇ ಅದೆಲ್ಲ ಫುಲ್ಫಿಲ್ ಆಗಬೇಕಲ್ವ ಆಸೆ. ಸೊ ಹಾಗಾಗಿ ಅಂದರೆ ಆ ಕ್ರೇವಿಂಗ್ಸ್ ಹೋಗಬೇಕಲ್ವ. ಸೊ ಹಾಗಾಗಿ ಮನೇಲೇ ನಾನು ಈ ಥರ ತುಪ್ಪ, ಬೆಣ್ಣೆ ಆ ಥರದ್ದೆಲ್ಲ ಹಾಕಿ ದೋಸೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ ದೋಸೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ರೋಸ್ಟ್ ಆಗಿ. ಆ್ಯಂಡ್ ನನಗೆ ನಾನು ABC ಜ್ಯೂಸ್ ಮಾಡ್ಕೊಂಡಿದ್ನಲ್ಲ, ರಣಧೀರ್ಗೂ ಕೂಡ ಸ್ವಲ್ಪ ತೆಗ್ದಿಟ್ಟಿದ್ದೆ. ಸೊ ಅವರಿಗೆ ABC ಜ್ಯೂಸ್ ಮತ್ತು ಪೀನಟ್ ಚಟ್ನಿ ಮತ್ತು ದೋಸೆ ರೆಡಿ ಆಗಿದೆ. ಒಂದೊಂದೇ ಬಿಸಿ ಬಿಸಿಯಾಗಿ ದೋಸೆ ಮಾಡಿಕೊಡೋಣ ಅಂತ ಫಸ್ಟ್ ಹೋಗಿ ಒಂದೇ ಕೊಡ್ತಾ ಇದ್ದೀನಿ. ಹಾಗೆ ಮಾಡಿ ಎಷ್ಟು ತಿಂತಾರೋ ಅಷ್ಟು ಬಿಸಿ ಬಿಸಿ ದೋಸೆನ ಹಾಕಿಬಿಟ್ಟು ಕೊಡೋಣ ಅಂತ ಜಸ್ಟ್ ಒಂದೇ ಕೊಟ್ಟಿದ್ದೀನಿ.
ದೋಸೆನ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ತೆಳ್ಳಗೆ ಮತ್ತು ರೋಸ್ಟ್ ಆಗಿ ಬರ್ತಾ ಇದೆ ಅಂತ. ಇದೇ ಥರ ನಾನು ಅವಾಗ ಸ್ಟಾರ್ಟಿಂಗಲ್ಲಿ ದೋಸೆ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಬರ್ತಿರ್ಲಿಲ್ಲ, ಯಾಕಂದರೆ ಹೊಸ ಐರನ್ ತವ, ಯಾವಾಗಾದರೂ ನಾವು ಹೊಸ ನಾನ್ ಸ್ಟಿಕ್ ಆದರೆ ಬಂದ್ಬಿಡತ್ತೆ, ಐರನ್ ತವದಲ್ಲಿ ಸ್ಟಾರ್ಟಿಂಗಲ್ಲಿ ರೋಸ್ಟ್ ಆಗಿ ಬರೋದಿಲ್ಲ. ಸೊ ನಾನು ದೋಸೆನೇ ಮಾಡ್ತಾ ಇರೋದ್ರಿಂದ ಇವಾಗ ಚೆನ್ನಾಗಿ ದೋಸೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. 1:30 ಅಷ್ಟೊತ್ತಿಗೆ ನನಗೆ CCFT ಮಾಡ್ಕೊಳ್ಳೋಕ್ಕೆ ಇಟ್ಟಿದ್ದೀನಿ. ಅದಾದಮೇಲೆ ಈ ಕಡೆ ದಾಲ್ ಫ್ರೈಗೆ ಬೇಯಿಸ್ಬೇಕಿತ್ತು, ಕಡಲೆಬೇಳೆನ ನಾವು ಬೇಯಿಸ್ಕೊಬೇಕು. ಸೊ ಹಾಗಾಗಿ ಅದನ್ನು ಬೇಯಿಸ್ಕೊಳ್ಳೋಕ್ಕೆ ನಾನೊಂದು ಕುಕ್ಕರ್ ತೊಗೊಂಡಿದ್ದೀನಿ, ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು 3 ಲವಂಗ, ಒಂದು 3 ಏಲಕ್ಕಿ, ಒಂದು ಚಕ್ರ ಮೊಗ್ಗು ಹಾಕ್ಕೊಂಡಿದ್ದೀನಿ, 2 ಪಲಾವ್ ಎಲೆ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ಕಡಲೆಬೇಳೆನ ನಾವು ನೆನೆಸಿಟ್ಟಿರ್ತೀವಲ್ಲ ಅದನ್ನು ಹಾಕಿಬಿಟ್ಟು ಜಸ್ಟ್ ಒಂದು ನಿಮಿಷ ಹುರ್ಕೊಳ್ಬೇಕು. ಅದಾದಮೇಲೆ ಉಪ್ಪು ಮತ್ತು ಅರಿಶಿನ, ಖಾರದ ಪುಡಿನ ಹಾಕ್ಕೊಂಡ್ಬಿಟ್ಟು ಎಲ್ಲ ಒಂದು ಚೂರು ಒಂದು ಪಿಂಚ್ ಆಫ್ ಸಾಲ್ಟ್ ಅಂತೂ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಬೇಕು, ಒಂದು ಸ್ವಲ್ಪ ಅರಿಶಿನ, 1.5 ಟೇಬಲ್ ಸ್ಪೂನ್, 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾಗ ಅದೊಂಥರ ಚೆನ್ನಾಗಿ ಫ್ಲೇವರ್ ಬರುತ್ತೆ. 1-2 ನಿಮಿಷ ನಾವು ಹುರ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡಿಕೊಂಡು ಮತ್ತೆ ನಾವು ನೆನೆಸಿಟ್ಟಿರ್ತೀವಲ್ವ ಅದೇ ನೀರನ್ನೇ ತೊಗೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ. ಹಾಕಿ ಮತ್ತು ನಮಗೆ ನೀರು ಬೇಕಾ ಅಂತ ನೋಡ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಬೇಕಾಗತ್ತೆ ಅಂದರೆ ನೀರನ್ನು ಹಾಕಿಬಿಟ್ಟು ನಾನು ಇದನ್ನು ಒಂದು 3 ವಿಷಲ್ ಮಾಡ್ಕೊತಾ ಇದ್ದೀನಿ. CCFTನೂ ಕೂಡ ರೆಡಿ ಆಯಿತು ಆ್ಯಂಡ್ ಈ ಕಡೆ ವಿಷಲ್ಲು ಕೂಡ ಆಗ್ತಾ ಇದೆ. ನಾನು ಇದನ್ನು 3 ವಿಷಲ್ ಮಾಡಿಕೊಂಡು ಅದಾದಮೇಲೆ ಆಫ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಒಗ್ಗರಣೆಗೆ ಮತ್ತೆ ಏನೇನು ಬೇಕು ಅಂತ ಹೇಳ್ತೀನಿ. ಟೊಮೊಟೊ ಹೆಚ್ಕೊಂಡಿದ್ದೀನಿ, ನಾನಿಲ್ಲಿ 1.5 ಟೊಮೊಟೊ ತೊಗೊಂಡಿದ್ದೀನಿ, 1 ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು 5-6 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಒಂದು ಚೂರು ಶುಂಠಿ ಮತ್ತು ಒಂದು ಚೂರು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಮಸ್ಟರ್ಡ್ ಆಯಿಲ್ನ ಹಾಕ್ಕೊಂಡ್ಬಿಟ್ಟು ಒಂಚೂರು ಜೀರಿಗೆನ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿನ ಹಾಕಿಬಿಟ್ಟು ಒಂಚೂರು ಒಂದು 30 ಸೆಕೆಂಡ್ಸ್ ಫ್ರೈ ಮಾಡಿಕೊಂಡು ಅದಾದಮೇಲೆ ಮತ್ತೆ ಈರುಳ್ಳಿನ ಹಾಕ್ಕೊಂಡ್ಬಿಟ್ಟು, ಈರುಳ್ಳಿ ಅಂತೂ ಫುಲ್ ಇಲ್ಲಿ ಆಲ್ಮೋಸ್ಟ್ ಡಾರ್ಕ್ ಬ್ರೌನ್ ಆಗಬೇಕು, ಫುಲ್ ಡಾರ್ಕ್ ಬ್ರೌನ್ ಅಲ್ಲ, ಒಂದಷ್ಟು ಆಗೋಷ್ಟೊತ್ತಿಗೆ ಇವಾಗ ನೋಡ್ತಾ ಇದ್ದೀನಲ್ಲ ಈ ಥರ ಆಗೋವರೆಗೂ ಹುರ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು. ಅದಾದಮೇಲೆ 1.5 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಪಿಂಚ್ ಆಫ್ ಅರಿಶಿನ ಹಾಕ್ಕೊಳ್ಬೇಕು, ಟರ್ಮರಿಕ್ಕು. ಅದಾದಮೇಲೆ ಒಣಶುಂಠಿ ಡ್ರೈ ಜಿಂಜರ್ ಪೌಡರ್ ಇರುತ್ತಲ್ವ, ಒಣಶುಂಠಿ ಪೌಡರು, ಅದನ್ನು 1/4 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡಿಕೊಂಡು ಮತ್ತು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಹಾಕ್ಕೊಂಡು ಒಂಚೂರು ನೀರು ಹಾಕ್ಕೊಂಡು ಒಂದು 5 ನಿಮಿಷದಷ್ಟು ನಾವು ಅದನ್ನು ಕುದಿಸ್ಕೊಳ್ಬೇಕು. ಸೊ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು 5 ನಿಮಿಷ ಅದನ್ನು ಲೋ ಫ್ಲೇಮಲ್ಲಿ ಬೇಯಿಸೋದಕ್ಕೆ ಬಿಟ್ಟಿದ್ದೀನಿ, ಫ್ರೈ ಆಗೋದಕ್ಕೆ. ಅದಾದಮೇಲೆ ಈ ಕಡೆ ವಿಷಲ್ಲು ಕೂಡ ಪ್ರೆಷರ್ ಕೂಡ ಹೋಗಿತ್ತು. ಸೊ ಹಾಗಾಗಿ ಹೆಂಗೆ ಬೇಳೆ ಬೆಂದಿದೆ ಅಂತ ನೋಡೋಕ್ಕೆ ಪ್ರೆಷರನ್ನು ತೆಗೆದುಬಿಟ್ಟು ಇಡ್ತಾ ಇದ್ದೀನಿ. ಆ್ಯಂಡ್ ಏನಂತ ಅಂದರೆ ನಾನಿಲ್ಲಿ 1 ನಿಮಿಷ 5 ನಿಮಿಷ ಅಂತ ಏನೇನು ಬೇಯಿಸ್ಕೊಳ್ಳೋದನ್ನು ಹೇಳ್ತಾ ಇದ್ದೀನಲ್ಲ, ಫ್ರೈ ಮಾಡ್ಕೊಳ್ಳೋದನ್ನು ಅದೇ ಥರ ಮಾಡ್ಕೊಳ್ಬೇಕು. ಅದು ಎಷ್ಟು ಚೆನ್ನಾಗಿ ಕುಕ್ ಆಗುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಟೊಮೊಟೊನ ಹಾಕಿಬಿಟ್ಟು ಒಂದು 5 ನಿಮಿಷ ಫ್ರೈ ಮಾಡ್ಕೊತೀವಲ್ವ, 5 ನಿಮಿಷ ಬೇಯಿಸ್ಕೊತೀವಿ. ಅದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕ್ಯೂಮಿನ್ ಪೌಡರು, ಜೀರಿಗೆ ಪುಡಿನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಕಿಚನ್ ಕಿಂಗ್ ಮಸಾಲ ಅಂತ ಬರುತ್ತೆ ಎವರೆಸ್ಟಲ್ಲಿ, ನಾರ್ಮಲಾಗಿ ನೀವು ಹೋಗಿ ಕೇಳಿದ್ರೆ ಹೊರಗಡೆ ಸಿಗತ್ತೆ. ಸೊ ಅದನ್ನು ನಾನಿಲ್ಲಿ ಒಂದು 2.5 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಇನ್ ಕೇಸ್ ಸಿಕ್ಕಿಲ್ಲ ಅಂತ ಅಂದರೆ ನಿಮಗೆ ಗರಂ ಮಸಾಲನೂ ಕೂಡ ಹಾಕ್ಕೊಳ್ಬೋದು. ಬಟ್ ಎವರೆಸ್ಟ್ ಕಿಂಗ್ ಮಸಾಲ ಹಾಕಿದ್ರೆ ಅದು ಒಂಥರ ಸ್ವಲ್ಪ ಟೇಸ್ಟಲ್ಲಿ ಒಂಚೂರು ವ್ಯತ್ಯಾಸ ಇರುತ್ತೆ. ಸೊ ಅದೆಲ್ಲ ಹಾಕಿಬಿಟ್ಟು ಫ್ರೈ ಮಾಡಿಕೊಂಡು ಮತ್ತೆ 1 ನಿಮಿಷ ನಾನು ಒಂಚೂರು ವಾಟರ್ ಹಾಕ್ಕೊಂಡ್ಬಿಟ್ಟು ಕುಕ್ ಮಾಡ್ಕೊತೀನಿ. ಅದಾದಮೇಲೆ ನಾನಿಲ್ಲಿ ಬೇಯಿಸಿ ಇಟ್ಕೊಂಡಿರ್ತೀನಲ್ವ ಚನ್ನ ದಾಲ್ನ, ಕಡಲೆಬೇಳೆನ, ಅದನ್ನು ಹಾಕಿಬಿಟ್ಟು ನಾನಿವಾಗ ಎಷ್ಟು ನೀರು ಬೇಕಾಗತ್ತೆ ನಿಮಗೆ. ಆ್ಯಕ್ಚುಲಿ ಫ್ರೈ ಅಂತ ಅಂದರೆ ಒಂದು ಸ್ವಲ್ಪ ಈ ಥರ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ. ಇವಾಗ ಇದು ಕುದ್ದಾಗ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ನಾನು ಈ ಕನ್ಸಿಸ್ಟೆನ್ಸಿಲಿ ಮಾಡ್ಕೊತಾ ಇದ್ದೀನಿ. ಸೊ ನೀರು ಹಾಕಿಬಿಟ್ಟು ಎಲ್ಲದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಟೈಮಲ್ಲಿ ನಾವು ಒಂದು ಒಗ್ಗರಣೆ ಮಾಡಿಕೊಂಡು ಹಾಕ್ಕೊಬೇಕು, ಹಾಕಿದ್ರೆ ತುಂಬಾ ಚೆನ್ನಾಗಾಗತ್ತೆ. ಎಣ್ಣೆ ಹಾಕ್ತಾ ಇದ್ದೀನಿ ನಾನಿಲ್ಲಿ, ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಹಿಂಗೆ ಹಾಕ್ತಾ ಇದ್ದೀನಿ. ಹಿಂಗೆ ಹಾಕ್ಬಿಟ್ಟು ಮತ್ತು ಧನಿಯಾ ಪುಡಿನ ಒಂದು 1/4 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಒಂದು 2 ಒಣಮೆಣಸಿನ್ಕಾಯಿ ತೊಗೊಂಡು ಸ್ಲಿಟ್ ಮಾಡಿ ಅದನ್ನು ಕೂಡ ಹಾಕ್ಕೊಂಡು, ತುಂಬ ಹೊತ್ತು ಈ ಥರ ಪೌಡರ್ಗಳನ್ನು ಕಾದಿರೋ ಎಣ್ಣೆಗೆ ಹಾಕಿಬಿಟ್ರೆ ಬರ್ನ್ ಆಗಿಬಿಡುತ್ತೆ. ಸೊ ಭಾಳ ಹೊತ್ತು ನಾವು ಕುಕ್ ಮಾಡಬಾರ್ದು, ಜಸ್ಟ್ ಹಾಗೆ ಒಂದು 2 ಹಿಂಗೆ ಮಿಕ್ಸ್ ಕೊಟ್ಬಿಟ್ಟು ನಾನು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಇವಾಗ ದಾಲ್ ಫ್ರೈ ಮಾಡಿದ್ದೀನಲ್ವ ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ
ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡಿ ಒಂದು 5 ನಿಮಿಷ ನಾವು ಇದನ್ನು ಕುದಿಸ್ಕೊಬೇಕು ಲೋ ಫ್ಲೇಮಲ್ಲಿ. ಈ ದಾಲ್ ಫ್ರೈ ರೆಸಿಪಿ ಅಂತೂ ತುಂಬ ಚೆನ್ನಾಗಾಗಿತ್ತು. ನೀವು ಪೀನಟ್ ಚಟ್ನಿ ಟ್ರೈ ಮಾಡ್ತಿರೋ ಇಲ್ವೋ, ಒಂದ್ಸಲಿ ದಾಲ್ ಫ್ರೈ ರೆಸಿಪಿ ಅಂತೂ ಟ್ರೈ ಮಾಡಿ. ತುಂಬ 10 ಔಟ್ ಆಫ್ 10. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಇದನ್ನು 2 ಸಲ ಟ್ರೈ ಮಾಡಿದ್ದೀನಿ. ಸೊ ಅದಕ್ಕೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನನಗೆ ಈ ರೆಸಿಪಿ ನನ್ನ ಫ್ರೆಂಡ್ ಹೇಳಿದ್ಲೋ ಇಲ್ಲ ನಾನು ಎಲ್ಲೋ ನೋಡಿದ್ದೆ ಅಂತ ಅನಿಸುತ್ತೆ. ಸೊ ನಾನು ಅದನ್ನು ಬರೆದು ಇಟ್ಕೊಂಡಿದ್ದೆ. ಸೊ ಅದನ್ನ ಇವಾಗ ನೆನಪಾಯಿತು. ಸೊ ಹಾಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಒಂದ್ಸಲಿ ಟ್ರೈ ಮಾಡಿ. ಅದಾದಮೇಲೆ ನಾನು ಬೆಳಗ್ಗೆ ABC ಜ್ಯೂಸ್ ಕುಡ್ದಿದ್ನಲ್ವ, ಇವಾಗ ಮಧ್ಯಾಹ್ನ ಲಂಚಿಗೆ ನನಗೆ ದೋಸೆ ಮಾಡ್ಕೊತಾ ಇದ್ದೀನಿ. ಬಿಸಿ ಬಿಸಿಯಾಗಿರೋ ಮಲ್ಟಿಗ್ರೇನ್ ದೋಸೆ ರೆಡಿ ಆಯ್ತು. ಇವಾಗ ಏನಂತ ಅಂದರೆ ನಾವು ಇವಾಗ ಮಕ್ಳಿಗಾಗಿರ್ಬೋದು ಇಲ್ಲ ಕೆಲವೊಬ್ಬರಿಗೆ ನಾವು ಈ ಥರ ದಾಲ್ ಆಗಿರ್ಬೋದು ಕಾಳುಗಳಿಂದ ಏನಾದರೂ ಪಲ್ಯಗಳು ಮಾಡಿಕೊಟ್ಟಾಗ ಜಾಸ್ತಿ ತಿನ್ನೋದಿಲ್ಲ. ಸೊ ಆವಾಗ ಈ ಥರ ದೋಸೆ ಇಡ್ಲಿ ಪಡ್ಡು ಎಲ್ಲರೂ ತಿಂತಾರೆ. ಸೊ ಅವರಿಗೆ ಈ ಥರ ಮಲ್ಟಿಗ್ರೇನ್ ದೋಸೆ ಪಡ್ಡು ಇಡ್ಲಿಗಳನ್ನು ನಾವು ನೆನೆಸ್ಬಿಟ್ಟು ಮಾಡಿಕೊಟ್ರೆ ಗೊತ್ತಾಗೋದಿಲ್ಲ. ಸೊ ಅವ್ರು ತಿಂತಾರೆ. ಆವಾಗ ಅವ್ರಿಗೆ ಏನು ಸಿಗಬೇಕಲ್ಲ ಆ ನ್ಯೂಟ್ರಿಯೆಂಟ್ಸ್ ಕೂಡ ಸಿಗುತ್ತೆ. ಸೊ ಹಾಗಾಗಿ ನೀವು ಇದನ್ನು ಎಲ್ಲರೂ ಮೋಸ್ಟ್ ಆಫ್ ದಿ ಪೀಪಲ್ ಇವಾಗ ಈ ಥರದನ್ನೆಲ್ಲ ಟ್ರೈ ಮಾಡ್ತಾ ಇರ್ತಾರೆ. ಇನ್ ಕೇಸ್ ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಈ ಥರ ದೋಸೆನೂ ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವತ್ತು ನನ್ನ ಮಧ್ಯಾಹ್ನದ ಲಂಚಿಗೆ ನಾನು ಸೌತೆಕಾಯಿ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಪೀನಟ್ ಚಟ್ನಿ ಮತ್ತು ಮಲ್ಟಿಗ್ರೇನ್ ದೋಸೆ ಚನಾ ದಾಲ್ ಫ್ರೈನ ತೊಗೊಂಡಿದ್ದೀನಿ. ಎಲ್ಲ ರೆಸಿಪಿನೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಏನಂತ ಅಂದರೆ ಪೀನಟ್ ಚಟ್ನಿಯಲ್ಲಿ ನಮಗೆ ಪ್ರೋಟೀನ್ ಕೂಡ ಸಿಗುತ್ತೆ. ಅದ್ರ ಜೊತೆಗೆ ಆ ಪೀನಟ್ಸಲ್ಲಿ ಸ್ವಲ್ಪ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ನೋಡಿಬಿಟ್ಟು ತಿನ್ನಿ. ಇವಾಗ ಊಟ ಎಲ್ಲ ಆಯಿತು, ಗ್ರೀನ್ ಟೀ ಮಾಡ್ಕೊಂಡು ಬಂದು ಕೂತ್ಕೊಂಡಿದ್ದೀನಿ. ಊಟ ಎಲ್ಲ ಆಯಿತು, ಇವಾಗ ಹೊರಗಡೆ ಬಂದು ಕೂತ್ಕೊಂಡಿದ್ದೀನಿ. ಗ್ರೀನ್ ಟೀನು ಕೂಡ ಮಾಡ್ಕೊಂಡು ಬಂದು ಕೂತಿದ್ದೀನಿ. ಹೊರಗಡೆ ವೆದರ್ ತುಂಬ ಚೆನ್ನಾಗಿದೆ. ಇವತ್ತು ಕೂಡ ಫುಲ್ ಮೋಡ ಹಾಕಿದೆ ಆ್ಯಂಡ್ ವೆದರ್ ತುಂಬ ಚೆನ್ನಾಗಂತ ಅನ್ನಿಸ್ತಾ ಇದೆ. ಈ ಥರ ವೆದರಲ್ಲಿ ಹೊರಗಡೆ ಬಂದು ಕೂತ್ಕೊಂಡು ಬಿಸಿ ಬಿಸಿ ಆಗಿರೋ ಕಾಫಿ ಟೀ ಕುಡಿಯೋದು ತುಂಬ ಚೆನ್ನಾಗಿರುತ್ತೆ. ಈ ಸಮ್ಮರಲ್ಲಿ ಗಾಳಿ ಬರೋದೇ ಕಡಿಮೆ ಅಲ್ವಾ, ಬಟ್ ಇಲ್ಲಿ ಒಂಥರ ಮಳೆ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ, ತಂಪಾಗಿರುತ್ತೆ, ಒಂದೊಂದ್ಸಲಿ ಬಿಸಿಲಿರುತ್ತೆ. ಸೊ ಚೆನ್ನಾಗಿ ಅನಿಸುತ್ತೆ ಒಂಥರ ಇಲ್ಲಿ ಬಂದು ಕೂತ್ಕೊಳ್ಳೋದು. ಹೊರಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಆದಮೇಲೆ ಟಿ ವಿ ನೋಡ್ತಾ ಕೂತಿದ್ದೆ. ಅದಾದಮೇಲೆ ಇವತ್ತು ರಣಧೀರ್ ಫ್ರೆಂಡಿನ ಪಾಪುದು ಬರ್ತಡೇ ಇತ್ತು. ರಣಧೀರ್ ಒಬ್ಬರೇ ಹೋಗಿದ್ರು. ಆ್ಯಕ್ಚುಲಿ ನನಗೆ ಹೋಗೋ ಮೂಡ್ ಇರಲಿಲ್ಲ. ಸೊ ಹಾಗಾಗಿ ನೀವೇ ಹೋಗಿ ಅಂತ ಹೇಳಿದ್ದೆ. ಬಟ್ ಅಲ್ಲಿಗೆ ಹೋದ್ಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಬಾ ನಿನ್ನ ವೈಫ್ನ ಅಂತ ಮತ್ತೆ ಕಳಿಸಿದ್ರು. ಸೊ ಅದಕ್ಕೆ ಇವಾಗ ಮತ್ತೆ ಬಂದುಬಿಟ್ಟು ಮನೆಗೆ ರೆಡಿ ಮಾಡಿಸಿ ಕರ್ಕೊಂಡು ಬಂದಿದ್ದಾರೆ. ನಾನು ಇವಾಗ ರಣಧೀರ್ ಫ್ರೆಂಡಿನ ಪಾಪು ಬರ್ತಡೇಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೋಡಿದ್ರೆ ಇದು ಆ್ಯಕ್ಚುಲಿ ರಣಧೀರ್ ಕ್ರಿಕೆಟ್ ಇದೆಯಲ್ಲ, ಕ್ರಿಕೆಟ್ ಟೀಮ್ ಅವ್ರ ಎಲ್ಲ ಫ್ರೆಂಡ್ಸ್ ಸೇರ್ಕೊಂಡಿರೋದು. ನೋಡ್ತಾ ಇರ್ಬೋದು ಸಾಲ್ ಫುಲ್ ಲೈನಕ್ಕೂ ಕಾರೆಲ್ಲ ನಿಂತಿದೆ, ಎಲ್ಲ ತುಂಬ ಜನ ಬಂದಿದ್ದರು. ನಾನೇನು ಜಾಸ್ತಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ, ಯಾಕಂದರೆ ನಾನು ನನ್ನ ಫೋನನ್ನು ರಣಧೀರ್ ಕೈಯಲ್ಲೇ ಕೊಟ್ಬಿಟ್ಟಿದ್ದೆ. ಒಂಥರ ವೈಬ್ ತುಂಬ ಜನ ಬಂದುಬಿಟ್ಟಿದ್ರು. ಸೊ ಮಾತಾಡ್ಕೊತ ಮಕ್ಕಳೆಲ್ಲ ಇದ್ದರು. ಸೊ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ನಾನು ವೀಡಿಯೋ ಮಾಡ್ಕೊಳ್ಳೋದೇ ಮರ್ತೋಗ್ಬಿಡ್ತು. ಇನ್ನೇನು ಫಸ್ಟ್ ಟೈಮ್ ಹೋಗಿದ್ನಲ್ಲ, ಇರಲಿ ಬಿಡು ಏನು ವೀಡಿಯೋ ಮಾಡ್ಕೊಳ್ಳೋದು ಅಂತ ನಾನು ಮಾಡ್ಕೊಳ್ಳಲಿಲ್ಲ. ಅದಾದಮೇಲೆ ಇದು ನೆಕ್ಸ್ಟ್ ಡೇ ನೀವು ನೋಡ್ತಾ ಇರ್ಬೋದು ಎಷ್ಟು ಇದ್ದಕ್ಕಿದ್ದಂಗೆ ಮಧ್ಯಾಹ್ನ ಗಾಳಿ ಸ್ಟಾರ್ಟ್ ಆಗಿದೆ ಅಂತ. ಎಷ್ಟು ಜೋರಾಗಿ ಗಾಳಿ ಬರ್ತಾಯಿತ್ತು ನೋಡಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಚಾನಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.